ಎಲ್ರಿಗೂ ನಮಸ್ಕಾರ. 2003ರಲ್ಲಿ ಬಿಡುಗಡೆಯಾದಂತಹ ನಮ್ಮ ಪ್ರೀತಿ ರಾಮು ದರ್ಶನ್ ಅವರ ಅದ್ಭುತ ಅಭಿನಯದ ಚಿತ್ರ ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ವಿಷಯವಾಗಿ ಒಂದೆರಡು ಮಾತಾಡೋಣ ಅಂತ ವೇದಿಕೆಗೆ ಬಂದಿದ್ದೀವಿ. ನನ್ನ ಹೆಸರು ವಿಜಯ್ ಅಂತ. 2003ರಲ್ಲಿ ಮಾಡಿರೋ ನಮ್ಮ ಪ್ರೀತಿಯ ರಾಮ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ರಿಲೀಸ್ 22 ಇಯರ್ಸ್ ಆಯ್ತು. ಇವಾಗ ಒಳ್ಳೆ ಸ್ವಲ್ಪ ಟ್ರಿಮ್ ಮಾಡಿ ಒಂದು 20 ಮಿನಿಟ್ಸ್ ಕಟ್ ಮಾಡಿ ಲ್ಯಾಗ್ ಎಲ್ಲ ತೆಗೆದ್ಬಿಟ್ಟು ಹೊಸ ರೀತಿಯಲ್ಲಿ ಮಾಡಿದ್ವಿ. ಅದರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ವಿ. ಚಿತ್ರದ ಬಗ್ಗೆ ಡೀಟೇಲ್ ಆಗಿ ನಮ್ಮ ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಆದಂತ ದಿಲೀಪ್ ಕುಮಾರ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ಒಂದು 23 ವರ್ಷದ ಹಿಂದಿನ ಸಿನಿಮಾನ ಪುನಃ ಈಗ 14ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಮೇನ್ ಆಗಿ ಹೇಳ್ಬೇಕಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ. ಅವರ ಕೋರಿಕೆ ಮೇರೆಗೆ, ಅವರ ಫ್ಯಾನ್ ಫಾಲೋವರ್ಸ್ ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ. ಆಕ್ಷನ್ ಓರಿಯೆಂಟೆಡ್ ಅಲ್ಲ, ಇದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತೇಳಿ ಬಹಳ ಪ್ರೆಷರೈಸೇಷನ್ ಇತ್ತು. ಅದರ ಪ್ರಕಾರವಾಗಿ ಸಿನಿಮಾ ನೋಡ್ಬೇಕಾದ್ರೆ ಸಿನಿಮಾದಲ್ಲಿ ಏನು ಇರಲಿಲ್ಲ. ಕಂಟೆಂಟ್ ಇದೆ, ಬಟ್ ಸಿನಿಮಾ ಅದರ ರೀಲ್ಗಳಾಗ್ಲಿ ಅದು ಏನು ಇರಲಿಲ್ಲ. ಅದನ್ನೆಲ್ಲ ಎಲ್ಲಿಂದೆಲ್ಲ ಜೋಡಿಸಿ ಪುನಃ ಬಹಳಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕ್ ಅನ್ನು ಚೇಂಜ್ ಮಾಡಿದ್ದೀನಿ, ಇದನ್ನು ಚೇಂಜ್ ಮಾಡಿದ್ರೆ ಮ್ಯೂಸಿಕ್ ಲೇಟೆಸ್ಟ್ ವರ್ಷನ್ಗೆ ಕನ್ವರ್ಟ್ ಮಾಡಿ ಈಗ ನೀವು 23 ವರ್ಷದ ಹಿಂದಿನ ಸಿನಿಮಾ ಅಲ್ಲ ನೀವು ನೋಡ್ತಾ ಇರೋದು. ಅದೇ ದರ್ಶನ, ಅದೇ ಸಿನಿಮಾ, ಬಹಳ ವಿಜುವಲೈಸೇಷನ್ ಬಹಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡಿದಂಗೆ ಮಾಡಿದ್ದೀನಿ. ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ, ಆ ತರ ಮಾಡಿದ್ದೀನಿ. ಯಾವ ಹಳೆ 23 ವರ್ಷದ ಹಿಂದಿನ ಸಿನಿಮಾ ಅಂತ ಹೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ, ಅಷ್ಟು ಕ್ಲಿಯರ್ ಆಗಿ ಮಾಡಿದ್ದೀನಿ. ಆಡ್ ಏನ್ ಮಾಡಿಲ್ಲ, ಅದೇ ಸಿನಿಮಾ ಟೆಕ್ನಿಕಲ್ ಆಗಿ ಅದರಲ್ಲಿ ಈಗ ನಮ್ಮ ವಿಜುವಲೈಸೇಷನ್ ಆಗ್ಲಿ, ಮ್ಯೂಸಿಕ್ ಇದಾಗ್ಲಿ, ಕ್ವಾಲಿಟಿ ಆಗ್ಲಿ, DI ಆಗ್ಲಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಬಂದಂಗಿದೆ. ಅವಾಗೆಲ್ಲ ರೀಲ್ ಅಲ್ಲಿ ಇದ್ದ ಸಿನಿಮಾ, ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಇದನ್ನ ಎಲ್ಲ ಜಾಗದಲ್ಲೂ ರಿಲೀಸ್ ಮಾಡಕ್ಕಿರೋ ಪ್ಲಾನಿಂಗ್ ಅಂದ್ರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಎಲ್ಲ ಕೊಡ್ತಾ ಇರ್ಲಿಲ್ಲ. ಈಗ ಎಲ್ಲಾ ಮಲ್ಟಿಪ್ಲೆಕ್ಸ್ ನಲ್ಲಿ ಈವನ್ ಒಂದು 132 ಥಿಯೇಟರ್ಸ್ ಆಗಿದೆ. ಇನ್ನೊಂದು 150 ಥಿಯೇಟರ್ ರಿಲೀಸ್ ಆಗುತ್ತೆ. ಓವರ್ ಆಲ್ 150 ಪಕ್ಕ ಆಗುತ್ತೆ. 132 ಕನ್ಫರ್ಮ್ ಆಗಿದೆ. ಮತ್ತೆ ಹೈದರಾಬಾದ್ ನಲ್ಲಿ ಒಂದು 3 ಥಿಯೇಟರ್ ಎಕ್ಸ್ಟ್ರಾ ಆಗಿದೆ. ಅದು ಕರ್ನಾಟಕ, ಅಲ್ಲಿ ಹೈದರಾಬಾದ್ ಕನ್ನಡದಲ್ಲೂ ಫೋರ್ಸ್ ಮಾಡಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ. ಈಗ ಅವರ ಪ್ರೆಷರೈಸೇಷನ್ ಸಹಿಸ್ಕೊಳಕ್ಕಾಗದೆ ಈಗ ಅಲ್ಲಿ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ, ಅಂಜಲಿ ಥಿಯೇಟರ್ ಅಲ್ಲಿ ಹಾಕ್ತಾ ಇದ್ದೀನಿ, ಇನ್ಯಾವುದೋ ಒಂದೆರಡು ಥಿಯೇಟರ್. ಟೋಟಲ್ ಅಲ್ಲಿ 4 ಇದಿದೆ. ಅಲ್ಲಿ ಸಾಟರ್ಡೆ, ಸಂಡೇ, ಮಂಡೇ ಕಂಟಿನ್ಯೂ ಶೋಸ್ ಇದೆ. ಪ್ರಸಾದ್ ಅಲ್ಲಿ ಇದಿದೆ. ಮತ್ತೆ ಬೇರೆ ಯಾವ್ದೋ ಥಿಯೇಟರ್ ಅಲ್ಲಿ ಮಾರ್ನಿಂಗ್ ಶೋಸ್ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೂ ಕನ್ನಡ ಸಿನಿಮಾ ನಾವು ಡೈರೆಕ್ಟ್ ಸಿನಿಮಾನೇ ಅಲ್ಲಿ ಥಿಯೇಟರ್ ಕೊಡಲ್ಲ. ಇದು ರಿಲೀಸ್ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ದರ್ಶನ್ ಅವರ ಹೆಸರಿಂದಾನೆ. ಅವರ ಅಭಿಮಾನಿಗಳು ಅಲ್ಲೂ ಇದ್ದಾರೆ, ಅಂದ್ರೆ ಕರ್ನಾಟಕದ ಹೊರಗಡೆನೂ ಇದ್ದಾರೆ. ಈ 20 ಮಿನಿಟ್ಸ್ ಕಟ್ ಮಾಡಿದ್ಮೇಲೆ ನಿಮಗೆ ಸಿನಿಮಾ ನೋಡಿದಾಗ ಇಲ್ಲ, ಅದು ಯಾವುದು ತುಂಬಾ ಡ್ಯಾಮೇಜ್ ಆದ ರೀಲ್ಗಳಲ್ಲ ಅಷ್ಟೇ. ಆತರ ಸಿನಿಮಾದಲ್ಲಿ ಆ ಕಂಟೆಂಟ್ ಇದಾಗುತ್ತೆ, ಹಾಗೇನು ಕಟ್ಟಿಂಗ್ ಏನಿಲ್ಲ. ಆದ್ರೆ ಎಕ್ಸಲೆಂಟ್ ಸಿನಿಮಾ, ಎಕ್ಸಲೆಂಟ್ ಆಗಿ ಮಾಡಿದೀನಿ. ಈಗ ಲೇಟೆಸ್ಟ್ ಆಗಿ ಬಿಡುಗಡೆ ಮಾಡುವಾಗ ಮಾಮೂಲಿ ಸಿನಿಮಾ ತರ ನಾನು ರಿಲೀಸ್ ಮಾಡಲಿಲ್ಲ, ಹೊಸ ಒಂದು ಸಿನಿಮಾನೇ ಮಾಡಿದೆ. 2 hours ಫುಟೇಜ್ ಸೇಮ್ ಇದೆ, ಬಟ್ ಅದು ಕ್ವಾಲಿಟಿ ಸ್ವಲ್ಪ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಇದ್ರಲ್ಲಿ ಲ್ಯಾಗ್ ಎಲ್ಲ ಇದ್ದಿದ್ದೆಲ್ಲ ತೆಗೆದಿದ್ದೀವಿ. ಸ್ವಲ್ಪ ನೋಡಕ್ಕೆ ಸ್ವಲ್ಪ ಫಾಸ್ಟ್ ಆಗಿರುತ್ತೆ, ಒಂಥರ ಡಿಫರೆಂಟ್ ಆಗಿರುತ್ತೆ. ಅದು ಸ್ವಲ್ಪ ಏನೇನು ಎಕ್ಸ್ಟ್ರಾ ಇತ್ತು ನಮ್ಗೆ ಅನ್ಸಿದೆ, ಅದೆಲ್ಲ ಈ ಟೈಮ್ಗೆ ಏನೇನು ಬೇಕಂತೇಳಿ ಸ್ವಲ್ಪ ತೆಗೆದ್ಬಿಟ್ಟು ಇದು ಮಾಡಿದ್ವಿ. 2 hour ಇದೆ. ದಿನಕರ್ ಬರ್ತೀನಿ ಅಂತ ಹೇಳಿದ್ರಂತೆ, ಬರ್ಲಿಲ್ಲ. ಕಾರಣಾಂತರದಿಂದ ಏನೋ ಬಿಸಿ ಇದ್ದಾರೆ ಪಾಪ, ಬರ್ಲಿಲ್ಲ. ಪ್ರಸನ್ನ ಮತ್ತೆ ಮಲ್ಟಿಪ್ಲೆಕ್ಸ್ ಎಲ್ಲ ನಾಳೆ ಪೇಪರ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಬೆಂಗಳೂರಲ್ಲಿ ತುಂಬಾ ಹೆಲ್ಪ್ ಆಗಿರೋದೇನೋ. ಇಲ್ಲ, ಅದು ಕರೆಕ್ಟ್ ಎಲ್ಲ ಹೇಳಾಗ ಬರ್ಬೋದು, ಇದು ಕೊಡ್ಬೋದು. ಯಾವ್ದು ಮೀಡಿಯಾದಲ್ಲಿ ಈಗೆಲ್ಲ ಡಿಸೈನ್ ಇದೆಯಲ್ಲ, ಏನೋ ಒಂದು 2 ಮಾತಾಡ್ತಾರೆ.
ಇಲ್ಲ, ನಾವು ರೀಚ್ ಆದು ಅದು ಅವ್ರು ಕರೆದ್ರೆ ಹೋಗ್ತೀವಿ. ಅವ್ರ ಗಮನಕ್ಕೆ ತರಬೇಕಲ್ವ? ಗಮನಕ್ಕೆ ನೀವೇ ತರಬೇಕು, ನಾವು ಇದಕ್ಕೆ ಮುಂಚೆ ನೀವು ಸಹಕಾರ ಮಾಡಿದ್ರೆ ಖಂಡಿತ ಗಮನಕ್ಕೆ ಬರುತ್ತೆ. ನೀವು ನಮ್ಮನ್ನು ಕೇಳ್ತಿದ್ದೀವಿ, ಇದಕ್ಕೆ ಮುಂಚೆ ನೀವು ಅವ್ರನ್ನ ವಿಷಯ ಭೇಟಿ ಆಗಿದೆ ನಮ್ಮ ಕಡೆಯಿಂದ ಹೋಗಿದ್ದಾರೆ, ಅವ್ರ ಟೈಮ್ ಕೇಳಿದ್ದಾರೆ, ಆಗಿದೆ. ಇನ್ನು ಅದು ನೋಡಿ 14th 15th 16th ಅವ್ರ ಬರ್ತ್ಡೇ, ಅದರಿಂದ 2 ಮಾತು ಆಡೇ ಆಡ್ತಾರೆ ಖಂಡಿತ. ಅವರ ಅಭಿಮಾನಿಗಳಿಗೋಸ್ಕರ ಇದು ಅವರ ಕೆರಿಯರ್ ಅಲ್ಲಿ ಒಂದು ಚಾಲೆಂಜಿಂಗ್ ಆಗಿ ಬಂದ ರೋಲ್, ಫಸ್ಟ್ ರೋಲ್ ಇದು. ಚೆನ್ನಾಗಿ ಮಾಡಿ. ಯಾವಾಗ ರೀ ಕಂಡೀಷನ್ ಆದ್ಮೇಲೆನಾ? ಇಲ್ಲ ಯಾರು ನೋಡಿಲ್ಲ, ನಾನು ಒಬ್ಬನೇ ನೋಡಿಲ್ಲ ಚೆನ್ನೈಲಂದು ಲೋಡ್ ಮಾಡಿದಾಗ. ದಿಲೀಪ್ ಸರ್, ಸ್ಟಾರ್ ಸಿನಿಮಾಗಳು ಈಗ ರೀ ರಿಲೀಸ್ ಆಗ್ತಾ ಇದೆ, ನೋಡ್ತಾ ಇದೀವಿ ನಾವು ಆಫ್ಟರ್ ಕೊರೋನಾ. ನೀವು ತುಂಬಾ ವರ್ಷಗಳಿಂದ ನೋಡಿದವರು ಚಿತ್ರರಂಗದ ಲೆಕ್ಕಾಚಾರಗಳು, ಈಗ ರೀ ರಿಲೀಸ್ ಕಲ್ಚರ್ ಹೇಗೆ ಕಾಣಿಸ್ತಿದೆ? ಒಂದು ಸ್ಟಾರ್ ರೀ ರಿಲೀಸ್ ಅನ್ನೋದು ಬರೋದೇ ಆ ಸ್ಟಾರ್ದು ಕೆರಿಯರ್ ಇಂಪ್ರೂವ್ ಆದಾಗ. ಅವರಿಗಿರೋ ಮಾರ್ಕೆಟ್ ರೀ ರಿಲೀಸಿಂಗ್ ಪ್ರೇರಣೆ. ಈಗ ಅವರು ಎವರ್ಗ್ರೀನ್ ಆಗಿ ಈಗ ಹಾಡಾಡ್ತು ಒಂದು ನಟ, ಆ ನಟನಿಗಿರುವ ಇದು ಡೇ ಬೈ ಡೇ ಇಂಪ್ರೂವ್ ಇರೋದ್ರಿಂದ ಹಳೆದನ್ನ ತೋರ್ಸಕ್ಕೊಂದು ಪ್ರಯತ್ನ ಮಾಡೋದಷ್ಟೇ. ಅದೇ ಅದು ಈ ಸಿನಿಮಾ ಚೆನ್ನಾಗಿಲ್ಲ, ಇಲ್ಲ ನಟ ಆಕ್ಟಿಂಗ್ ಚೆನ್ನಾಗಿಲ್ಲ, ನಟ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾ ಇರ್ಲಿಲ್ಲ. ಇವಾಗ ಆ ಸಿನಿಮಾ ಮೇಕಿಂಗ್ ಖರ್ಚೆ ಇವಾಗ ಇದು ರಿಲೀಸಿಗೆ ನಾನು ಮಾರ್ಕೆಟಿಂಗ್ ಖರ್ಚಾಗ್ತಾ ಇದೆ, ಅಷ್ಟು ಮಾಡ್ತಾ ಇದ್ವಿ. ಇಲ್ಲಾಂದ್ರೆ ಅಷ್ಟೊಂದು ಥಿಯೇಟರ್ ಸಿಗಲ್ಲ ಒಂದು ರೀ ರಿಲೀಸ್ ಸಿನಿಮಾಕ್ಕೆ. ಪ್ರೊಡ್ಯೂಸರ್ ಅವರೇ ಇದ್ದಾರೆ, ಪ್ರೊಡ್ಯೂಸರ್ ಏನ್ ಚೇಂಜ್ ಆಗಿಲ್ಲ. ನಂದಕುಮಾರ್ ಅವರು ಇದ್ದಾರೆ, ರಾಮೇಗೌಡರು ಇದ್ದಾರೆ. ಆಕ್ಚುಲಿ ಅವರೆಲ್ಲ ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಅಷ್ಟೇ ಬಿಸಿ ಇದ್ದಾರೆ. ನೀವೆಲ್ಲ ಸಕ್ಸಸ್ ಮಾಡಿಸಿ ಅವ್ರನ್ನ ಕರ್ಸಿ ದುಡ್ಡ ಡೈರೆಕ್ಟ್ರೆ. ಆಗಿನೊಂದಷ್ಟು ಅನುಭವಗಳು ಯಾವ್ದಾರು ನೆನಪಿದ್ವಿ? ಆಗಿನ ಅನುಭವಗಳು ನೆನಪಿದೆ, ಬಟ್ ತುಂಬಾ ಸಲ ಹೇಳಿ ಸಾಕಾಗ್ಬಿಟ್ಟಿದೆ. ಈಗಲೂ ಅದು ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಹೇಳ್ಬೇಕಲ್ಲ ಈಗ. ಹೌದು, ಯಾವ ವಿಷಯಗಳು ಹೆಚ್ಚು ದರ್ಶನ್ ಜೊತೆ ಒಡನಾಟ, ಆ ಸಂದರ್ಭಗಳು ಇಲ್ಲ ದರ್ಶನ್ ಈ ಸಿನಿಮಾಗೆ ಅವ್ರ ಚಾಲೆಂಜಿಂಗ್ ಪಾತ್ರ. ಪೂರ್ಣ ಮಾಡೋದಷ್ಟು ಈಸಿ ಅಲ್ಲ, ಮತ್ತೆ ಅವರು ಒಂದಷ್ಟು ಹೇಳಿದ್ದಾರೆ. ನಿಮ್ಗೆ ಆ ಥರದ್ದು ಬಹಳ ಅಲ್ಲ, ದರ್ಶನ್ ಅವ್ರು ಏನಂದ್ರೆ ಈ ಸಿನಿಮಾಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಈ ತರ ಕಷ್ಟ ಇವಾಗ ಯಾರಿಗೂ ಪಡಕ್ಕೂ ಆಗಲ್ಲ. ಅವರು ಇನ್ನೊಂದ್ಸಲ ಈ ಕ್ಯಾರೆಕ್ಟರ್ ಮಾಡಿ ಅಂದ್ರೆ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಇದು ತುಂಬಾ ಸ್ಟ್ರೈನ್ ತಗೊಂಡು ಇದರಲ್ಲಿ ಈ ಸಿನಿಮಾಗೋಸ್ಕರ ಒಂದು ತಿಂಗಳು ವ್ರತ ಮಾಡಿಕೊಂಡು ನಾನ್ ವೆಜ್ ಬಿಟ್ಕೊಂಡು ಆಮೇಲೆ ತುಂಬಾ ಸ್ಟ್ರಗಲ್ ತಗೊಂಡಿದ್ದಾರೆ. ಕಣ್ಣಿಗೆಲ್ಲ ತೊಂದರೆ ಆಗಿದೆ, ಐಬಾಲ್ಸ್ ಎಲ್ಲ ಮೇಲೆ ಎತ್ಬೇಕಾದ್ರೆ, ಈ ತರ ಮೇಲೆ ಎತ್ಬೇಕಾದ್ರೆ ಇಲ್ಲಿ ನರ್ವ್ಸ್ ಎಲ್ಲ ಪ್ರಾಬ್ಲಮ್ ಆಗಿ ನೋವಾಗಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಅದಾದ್ಮೇಲೆ ಸ್ಪೆಕ್ಸ್ ಯೂಸ್ ಮಾಡಕ್ ಶುರು ಮಾಡಿದ್ರು. ತುಂಬಾ ತೊಂದರೆ ತಗೊಂಡ್ ಮಾಡಿದ್ದಾರೆ ಸಿನಿಮಾನ, ತುಂಬಾ ಕಷ್ಟಪಟ್ಟಿದ್ದಾರೆ, ಡೆಡಿಕೇಶನ್ ಇತ್ತು. ಆಮೇಲೆ ದರ್ಶನ್ ಯಾವುದೇ ಇಂಟರ್ವ್ಯೂ ಅಲ್ಲಿ ಯಾವ್ದ್ರಲ್ಲಿ ಎಲ್ಲಾ ಪಿಕ್ಚರ್ ಒಂದು, ಈ ಪಿಕ್ಚರೇ ಒಂದು ಅವ್ರಿಗೆ ಲೈಫಲ್ಲಿ. ಈ ತರ ಡಿಫರೆಂಟ್ ಕ್ಯಾರೆಕ್ಟರ್ ಎಲ್ಲಾದ್ರಲ್ಲಿ ಲಾಂಗು ಅದು ಇದಿರುತ್ತೆ. ಈ ತರ ಆಕ್ಟಿಂಗ್ ಅಂತ ಪಿಕ್ಚರ್ ಇದೆ ನಮ್ಮ ಪ್ರೀತಿ ರಾಮು, ಯಾವಾಗ ಇಂಟರ್ವ್ಯೂ ಹೇಳ್ತಾ ಇರ್ತಾರೆ ಅವರು. ಇದು ಒಂದು ಮಾಸ್ ಸಿನಿಮಾನೇ ಅಲ್ಲ, ಮತ್ತೆ ನೀವೇನೋ ಭೇಟಿ ಮತ್ತೆ ಹೊಸ ಪ್ರಾಜೆಕ್ಟ್ ಡಿಸ್ಕಷನ್ 2-3 ಸಲ ನಮ್ಮ ಪ್ರೀತಿ ರಾಮು ಆದ್ಮೇಲೆ ನಮಗೊಂದ್ 2 ಸಲ ಡೇಟ್ ಕೊಡೋ ಇದ್ರಲ್ಲೇ ಇದ್ರು ಜೊತೆಗೆ. ಬಟ್ ಕರೆಕ್ಟ್ ಆಗಿ ನಮಗೂ ಪ್ರೊಡಕ್ಷನ್ ಸೈಡ್ ಸಿಂಕ್ ಆಗ್ಲಿಲ್ಲ. ಕರೆಕ್ಟ್ ಏನು ಪೇಮೆಂಟ್ಸ್ ವಿಚಾರದಲ್ಲಾಗ್ಲಿ ಅದರಲ್ಲಾಗ್ಲಿ ಅಂದ್ರೆ ಕರೆಕ್ಟ್ ಟೈಮ್ ನಮ್ಗೆ ತಲುಪ್ಸಕ್ ಆಗ್ಲಿಲ್ಲ ಅವ್ರಿಗೆ. ಅಷ್ಟೊಂದು ಅವ್ರು ಬ್ಯುಸಿ ಆಗ್ಬಿಟ್ರು. ಅದಾದ್ಮೇಲೆ ನಮ್ಗೆ ಅವ್ರ ಕೈಗೆ ಸಿಗ್ಲೇ ಇಲ್ಲ ಅಷ್ಟೇ. ಇಲ್ಲ, ಯಾವ್ದು ಭೇಟಿ ಆಗಕ್ ಆಗ್ಲಿಲ್ಲ. ಮಧ್ಯದಲ್ಲಿ ಕೆಲವು ಸಲ ಸಿಗ್ತಾ ಇರ್ತಾರೆ, ಬಹಳ ಚೆನ್ನಾಗಿ ಮಾತಾಡಿಸ್ತಾರೆ. ಇಲ್ಲ ಸರ್, ನಾವಿವಾಗ ಡೈರೆಕ್ಷನ್ ಮಾಡೋ ಉದ್ದೇಶಗಳು ಇಲ್ಲ ಸದ್ಯಕ್ಕೆ. ಪ್ರೊಡಕ್ಷನ್ ಮಾಡೋಣ ಅಂತಿದ್ವಿ, ನಾನು ವಿಜಯ್ ಸೇರ್ಕೊಂಡು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಅಂತಿದ್ವಿ. ಯಾರು ಯಂಗ್ಸ್ಟರ್ಸ್ ಅವಕಾಶ ಕೊಡೋಣ ಅಂತಿದ್ವಿ ಅಷ್ಟೇ. ಇದೆಲ್ಲ ರಿಲೀಸ್ ಆದ್ಮೇಲೆ ನೀವೇನಾದ್ರು ಥಿಯೇಟರ್ ಏನಾದ್ರು ಹೋಗಿ ಅದ್ರ ಬಗ್ಗೆ ಏನಾದ್ರು ಆ ಥರದ ಏನಾದ್ರು ಕಾರ್ಯಕ್ರಮಗಳನ್ನ ಅನ್ಕೊಂಡಿದ್ದೀರಾ? ಒಂದ್ ರೌಂಡ್ ಮಾಡ್ಬೇಕು ಅಂತಿದ್ವಿ. ಏನಾದ್ರು ಯಶಸ್ಸಿನ ಮೇಲೆ ಡಿಪೆಂಡ್ ಅದು. ಚೆನ್ನಾಗಿ ಹೋಗ್ತಾ ಇದ್ರೆ ಒಂದ್ ರೌಂಡ್ ಸಕ್ಸಸ್ ಮೀಟ್ ಅಂತ ಮಾಡೋಣ ಅಂತಿದ್ವಿ. ಇತ್ತೀಚಿನ ದಿನಗಳಲ್ಲಿ ಹೊಸಬ್ರು ಸಿನಿಮಾಗಳು ಕೂಡ ಬರ್ತಾ ಇದೆ. ಈ ತರ ಸ್ಟಾರ್ ಕಾಸ್ಟ್ ಸಿನಿಮಾಗಳು ಮತ್ತೆ ರಿಲೀಸ್ ಆದ್ರೆ ಆ ಸಿನಿಮಾಗಳು ಏನೋ ಹೊಸ ಬಿಡ್ಬೋದು. ಯಾಕಂದ್ರೆ ಇದು ಡಬ್ ಮೂವಿ, ತಮಿಳಿನ ಡಬ್ ಆಗಿದ್ದ ಮೂವಿ. ಆಗಿನ ಆಡಿಯನ್ಸ್ ಬೇರೆ, ಈಗಿನ ಆಡಿಯನ್ಸ್ ಬೇರೆ, ಯಾವ ತರ ಕ್ಯಾಚ್ ಮಾಡ್ತೀರಾ ನೀವು? ಸರ್ 22 ವರ್ಷ ಆಗಿದೆ.
ಇವಾಗಿರೋ ಯೂತ್ ಎಲ್ಲ ನೋಡ್ಬೇಕಂತ ಹೇಳಿ ಈ ತರ ಮಾಡ್ತಾ ಇದೀವಿ. ಅದೇ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಅದನ್ನ ಒಂದ್ಸಲ ನೋಡ್ಲಿ ಅಂತ ಇದು ಮಾಡ್ತಾ ಇದ್ವಿ. ಅದಕ್ಕೆ ಇದಕ್ಕೇನು ಕಾಂಪಿಟೇಷನ್ ಏನಿಲ್ಲ, ಕನ್ನಡ ಪಿಕ್ಚರ್ ತಾನೇ ಇದೆ. ಇವಾಗ ನಮ್ಮ ಪಿಕ್ಚರ್ ರಿಲೀಸ್ ಆದ್ರಿಂದ ಹೊಸ ಪಿಕ್ಚರ್ಗೆ ಏನು ಹೊಡ್ತಾ ಬೀಳಲ್ಲ. ಅವ್ರ ಪಿಕ್ಚರ್ ಚೆನ್ನಾಗಿದ್ರೆ, ಯಾವ ಪಿಕ್ಚರ್ ಚೆನ್ನಾಗಿದೆ ಅದನ್ನ ಜನ ಚೂಸ್ ಮಾಡ್ತಾರೆ ಅಷ್ಟೇ. ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಯಾವುದೇ ಸ್ಟಾರ್ ಆದ್ರೂ ಅದು ಹೇಳಕ್ಕಾಗಲ್ಲ. ಕೆಲವೊಂದು ವಿಚಾರ ಕೆಲವೊಂದು ಕಟ್ ಮಾಡಿದ್ರೆ ಕೆಲವೊಂದು ಆಡಪ್ ಇಲ್ಲ, ಕಟ್ ಅಷ್ಟೇ. ಯಾವ ತರ ಕ್ಯಾಚ್ ಮಾಡೋದಕ್ಕೆ ಅಂದ್ರೆ ಇದು ಲ್ಯಾಗ್ ಪಾಯಿಂಟ್ಸ್ ತೆಗ್ದಿದೀವಿ. ಯಾಕಂದ್ರೆ ತುಂಬಾ ಲ್ಯಾಗ್ ಬೋರ್ ಆಗೋ ತರ ಆಗಿನ ಜನರೇಷನ್ ಅಂದ್ರೆ ತುಂಬಾ 20 years ಬ್ಯಾಕ್ ಜನ ಕೂತ್ಕೊಂಡು ನೋಡ್ತಾ ಇದ್ರು. ಈಗ ಏನಿದ್ರು ಆಂಡ್ರಾಯ್ಡ್ ಕಾಲ, ಕೂತ್ಕೊಂಡು ಫಾಸ್ಟ್ ಆಗಿ ನೋಡುವಂತ ಕಾಲ. ತುಂಬಾ ಬೋರ್ ಹೊಡಿಸುವಂತ ಸೀನ್ಗಳನ್ನ ತೆಗೆದು ಬಿಟ್ಟಿದೆ. ಸರ್, ಈ ಸಿನಿಮಾ ಒಂದು ಡ್ರಾಮ್ಯಾಟಿಕ್ ಮ್ಯೂಸಿಕಲ್ ಜರ್ನಿ ಇರುವ ಸಿನಿಮಾ ಇದು. ಬರೀ ಫೈಟ್ ಆಗಿ ಅಥವಾ ಒಂದು ಇದಾಗಿಲ್ಲ, ಸರಿ ಒಂದು ಸ್ಟೋರಿ, ಒಂದು ಮ್ಯೂಸಿಕಲ್ ಜರ್ನಿ ಇದೆ ಈ ಸಿನಿಮಾದಲ್ಲಿ. ಒಬ್ಬ ಕುರುಡನ್ ಲೈಫ್ ಆಡ್ಕೊಂಡು ಬದುಕೋನಷ್ಟೇ, ಅದನ್ನ ಸರಿಯಾಗಿ ಬದುಕಿ ತೋರಿಸಿದ್ದಾರೆ ಈ ನಟ. ಅದು ಇದರಲ್ಲಿ ಅವರ ಹೈಲೈಟ್ ರೋಲ್. ಸ್ಟಾರ್ಟಿಂಗ್ ಇಂದ ಎಂಡ್ ಗಂಟೆ ದರ್ಶನೇ ಇರೋದು. ದರ್ಶನ್ ಅಭಿಮಾನಿಗಳಿಗೆ ಕೂತು ಅವರ ಕುಟುಂಬ ಸಮೇತವಾಗಿ ಕೂತು ಹ್ಯಾಪಿ ಸಂತೋಷವಾಗಿ ನೋಡುವಂತ ಸಿನಿಮಾ ಇದು. ನಿಮ್ಗೆ ಮೈನ್ ಥಿಯೇಟರ್ ಅಂತ ಯಾವ್ದು ಪ್ರಸನ್ನ ಅಂತ ಆಯ್ತಾ? ಹೌದು. ಇದ್ದಂಗೆ ಈ ಕಟೌಟ್ಸ್ ಮತ್ತೊಂದೆಲ್ಲ ಒಂದಷ್ಟು ಬೇರೆ ತರದೇ ಹಬ್ಬದ ತರ ಆಚರಣೆ ಏನು ಮಾಡಿಲ್ಲ ಸರ್, ಆ ಥರದೇನ ಅದೇನು ಹಬ್ಬ ಮಾಡ್ತಾ ಮಾಮೂಲಿ ಮಾಡ್ತಾ ಇದ್ವಿ ಎಲ್ಲ. ಇದೇ ದರ್ಶನ್ ಹುಟ್ಟು ಹಬ್ಬಕ್ಕೆ ನಾವು ಕೊಡೋ ಗಿಫ್ಟ್. ದರ್ಶನ್ ಹಬ್ಬಕ್ಕೆ ಓಕೆ ಸರ್, ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್.